ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜಸ್ಟ್ ನನ್ನ ಸೀಮಂತ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈಗ ಹೇರ್ ಪ್ರೆಪ್ಪಿಂಗ್ ನಡೀತಾ ಇದೆ. ನಾನು ಹಾಗೆ ಮೇಕಪ್ ಹಾಕ್ತೀನಿ. ಲೆಟ್ಸ್ ಸಿ. ನನ್ನ ಮೇಕಪ್ ಶುರು ಮಾಡ್ತಾ ಇದ್ದೀನಿ. ಒಂದು ವೆಟ್ ವೈಪ್ ತೊಗೊಂಡು, ನೀವು ಮುಖ ತೊಳೆದಿದ್ರೂ ಸಹ ವೆಟ್ ವೈಪ್ ತೊಗೊಂಡು ಒಂದು ಸತಿ ಕ್ಲೀನಪ್ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಅಂತ. ಆ್ಯಂಡ್ ಐಬ್ರೋ ಫಿಲ್ ಮಾಡ್ತಾ ನಾನು ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಸ್ಟೆಪ್ಸ್ ಎಲ್ಲ ನೋಡ್ಕೋಬೋದು.
ಈಗ ನನ್ನ ಮೇಕಪ್ ಬೇಸ್ ಎಲ್ಲ ಮುಗೀತು ಆ್ಯಂಡ್ ರಶ್ಮಿ ಹಿಂದ್ಗಡೆ ರೆಡಿ ಆಗ್ತಾ ಇದ್ದಾಳೆ, ಎಲ್ಲರೂ ರೆಡಿ ಆಗ್ತಾ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಬಿಕಾಸ್ ಅದು ತುಂಬ ಲೆಂತಿಯಾಗಿತ್ತು. ಆಲ್ಮೋಸ್ಟ್ 35 ಮಿನಿಟ್ಸಿಂದ 40 ಮಿನಿಟ್ಸ್ ತನಕ ಇತ್ತು. ಅದಕ್ಕೆ ನಾನು ಎಕ್ಸ್ಟ್ರೀಮ್ ಫಾರ್ವರ್ಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ಲ ಬೇಸೆಲ್ಲ ಮುಗ್ದಿದ್ದಾದಮೇಲೆ ಐ ಮೇಕಪ್ ಎಲ್ಲ ಮುಗೀತು. ಹೇರ್ ಸ್ಟೈಲ್ ಲಾಸ್ಟಲ್ಲಿ ನಾನೇ ಮಾಡಿಕೊಂಡೆ. ಫ್ರಂಟ್ ಪೋರ್ಷನ್ ಮಾತ್ರ ದೀಪ್ತಿ ಕ್ರಿಂಪ್ ಎಲ್ಲ ಮಾಡಿ ಪ್ರೆಪ್ ಮಾಡಿ ಬಿಟ್ಲು ಅಷ್ಟೇ. ಆ್ಯಕ್ಚುಲಿ ಫ್ರಂಟ್ ಪೋರ್ಷನ್ ಬಂದುಬಿಟ್ಟು ಯಾರಿಗೂ ನಾನು ಸೆಂಟರ್ ಪಾರ್ಟಿಷನ್ ತೊಗೊಂಡ್ರೆ ಇಷ್ಟ ಆಗೋಲ್ಲ. ಅದಕ್ಕೆ ಕಂಪ್ಲೇಂಟ್. ನಾನು ಜಸ್ಟ್ ಟ್ರೈ ಆನ್ ಮಾಡಿ ತೋರಿಸ್ತಾ ಇದ್ದೀನಿ, ಪಾಪಿ ಬಟ್ ಚೆನ್ನಾಗಿ ಕಾಣಿಸ್ತೈತೆ ಅಂತ. ಅದಕ್ಕೆ ಸ್ವಲ್ಪ ಫೈಟು ಮತ್ತು ನಾನು ಮಾತಾಡ್ತಿರೋದು ಜಾಸ್ತಿ. ಇಲ್ಲಿ ನನ್ನ ಫಸ್ಟ್ ಲುಕ್ ನಾನೇನೂ ಚೇಂಜ್ ಮಾಡಿಲ್ಲ, ಸಾರಿ ಮಾತ್ರ ಚೇಂಜ್ ಮಾಡಿದ್ದು. ಫಸ್ಟ್ ಒಂದು ಸೀರೆ ಹಾಕ್ಕೊಂಡು ಬಂದು ಮತ್ತು ಸೀರೆ ಅವ್ರು ಕೊಡ್ತಾರೆ, ಅದನ್ನು ನಾನು ಚೇಂಜ್ ಮಾಡ್ಕೊಂಡು ಬಂದಿದ್ದು. ನೆಕ್ಸ್ಟ್ ಸೀರೆನೂ ಕಾಣಿಸುತ್ತೆ ನೋಡಿ. ಆ್ಯಂಡ್ ಈ ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನನ್ನ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು, ಓಕೆನಾ? ಇದು ಫೈನಲಿ ಎಲ್ಲ ಸೆಟಪ್ ಬಂದುಬಿಟ್ಟು ಈ ಥರ ಇತ್ತು. ಹೇಮಂತ್ ಅವ್ರ ಕೈಯಲ್ಲಿ ಫೋಟೋಗೋಸ್ಕರ ಅಕ್ಷತೆ ಹಾಕಿ ಫೋಟೋಶೂಟ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಫೋಟೋಸ್ ಅದು ಇದು ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿತ್ತು. ಆರ್ತಿ ಹೇಳ್ತವ್ರೆ. ನನ್ನ ಸೆಟಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬೆಳದಿಂಗಳಲ್ಲಿ ಕೃಷ್ಣ ಕೊಳಲೂದುತ್ತಲೇ, ಬೆಳದಿಂಗಳಲ್ಲಿ ಅದು ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೊಂದ್ಸತಿ ತಳಿ ನಳನಾಕ್ಷಿಯರು ಮನವು ಸೆಳೆಯುತ್ತಲೇ, ಹಾರತಿ ಬೆಳಗಳ ಬಾರಿಸತಿ ವನದಳು ದ್ರೌಪದಿ ವಚನವ ಮತ್ತೆ ಒಂದಷ್ಟು ದ್ರೌಪದಿ ತಗೊಂಡು ವಚನವ ನಳನಾಕ್ಷಿಯರು ಮುನಿಗಳು ದರೆಯಿಸಿ, ಆರತಿ ಬೆಳಗೊಳ ಬಾರಿಸಕಿ ಮಾರ ಸುಂದರ ಮೋಹನಕ್ಕೆ. ಆಯ್ತು ಬಿಡು, ಆರತಿ ಆಗೋಯ್ತು. ಬರ್ರಿ ಖಾಲಿ ಐತಂತೆ, ನಾವು ಹೋಗ್ತಿದ್ದೀರಿ ಇವಾಗ. ಸೊ ಇದೊಂದು ಕ್ಲಿಪ್ ತೆಗೆದ್ಬಿಡ್ತೀನಿ, ಯಾಕಂದರೆ ಇದು ತುಂಬ ಸ್ಪೆಷಲ್ ಅಲ್ಲ. ಸೊ ಈ ಕ್ಲಿಪ್ ತೆಗಿದೆ. ದೊಡ್ಡತ್ತೆ, ನಮ್ಮ ದೊಡ್ಡತ್ತೆ ನೋಡಿಲ್ಲಲ್ಲ, ಇವ್ರು ದೊಡ್ಡತ್ತೆ, ಅವ್ರ ಮಮ್ಮಿ, ಇವ್ರು 2ನೇ ಅತ್ತೆ, ಇವ್ರು 3ನೇ ಅತ್ತೆ. ಸೊ ದಿಸ್ ಇಸ್ ವಾಟ್ ಅವರ್ ಫ್ಯಾಮಿಲಿ ಇಸ್ ನೌ. ಏನು ಮಿರರ್ ನೋಡ್ಕೊಳಕ್ಕೆ ಬಂದಿದ್ದೀನಿ.
ಇವಳು ಹೊಟ್ಟೆ ಎಷ್ಟು ಹಾಕೋಣ ಅದಿರು ತಿಂದಾವಳೆ. ಸೊ ಕಾಣಲಿ ಊಟ ಮಾಡ್ತಿದ್ದಾಳು. ಆಯ್ತಾ ವಿಡಿಯೋ ಸಾಕಾ? ಸಮಾಧಾನನಾ? ನಮ್ಮ ಮಮ್ಮಿ ನಮ್ಮ ಅಜ್ಜಿ ಮಾತಾಡ್ತಾವ್ರೆ. ಪೀಸ್ ಗನ್ನಜ್ಜಿ ಇವಾಗ ನಾವು ನಮ್ಮ ಮಾವ ಮನೆಯಿಂದ ಬಂದಿದ್ವಿ. ಸೊ ಇವಾಗ ಶ್ರೀಮಂತನ ಫಂಕ್ಷನ್ ಎಲ್ಲ ಮುಗೀತು. ಗಾನವಿ ಕೂಡ ಇಲ್ಲಿದ್ದಾಳೆ.